ಇವತ್ತು ನಾವಿದೀವಿ ಸಂತೋಷ್ ಥಿಯೇಟರ್ ಅಲ್ಲಿ ಟಾಕ್ಸಿಕ್ ಫಸ್ಟ್ ಶೋ ನೋಡಕ್ ಬಂದಿದ್ವಿ. ನನಗಂತೂ ಕಿರ್ಚಿ ಸಾಕಾಯ್ತು ಫಸ್ಟ್ ಹಾಫ್ ಅಲ್ಲಿ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಹೇಗಿತ್ತು ಅಂತ ವಿಚಾರಿಸೋಣ ಬನ್ನಿ. ನೋಡಿ ಹೇಳ್ತಾ ಇಲ್ಲ ಆದ್ರೂ ವಿಚಾರಿಸೋಣ ಬನ್ನಿ ಹೋಗ್ಬಿಟ್ಟು. ಫಸ್ಟ್ ಹಾಫ್ ನೋಡಿದ್ರಿ ಹೇಗ್ ಅನ್ಸೋ ನಿಮಗೆ ನೋಡ್ಬಿಟ್ಟು? ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಮೇಕಿಂಗ್ ಸಕ್ಕತ್ತಾಗಿದೆ. ಹಾಲಿವುಡ್ ರೇಂಜ್ ಅಂದ್ರೆ ಬೇಸಿಕಲಿ ಸಿನಿಮಾಟೋಗ್ರಫಿ ಅಥವಾ ಮೇಕಿಂಗು. ನೀವು ಇಂಗ್ಲಿಷ್ ಸೀರೀಸ್ ಎಲ್ಲ ನೋಡಿರ್ತಾರಲ್ಲ, ಪೀಕಿ ಬ್ಲೈಂಡರ್ಸ್, ಆ ತರ ಮಾಡಿದ್ದಾರೆ ಅಂದ್ರೆ ಇವ್ರದೇ ಅವರ ಕ್ಯಾರಿ ಮಾಡಿದ್ದಾರೆ ಶೋ. ತುಂಬಾ ಚೆನ್ನಾಗಿದೆ. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಬೇಕು ಸ್ಟೋರಿ ಹೆಂಗ್ ಹೋಗುತ್ತೆ ಅಂತ. ಇಟ್ಸ್ ಬೇಸಿಕಲಿ ಸಾರ್ಟ್ ಆಫ್ ಅ ಗ್ಯಾಂಗ್ಸ್ಟರ್ ಮೂವಿ. ತುಂಬಾ ಚೆನ್ನಾಗಿದೆ. ಡೈಲಾಗ್ ಡೆಲಿವರಿ ಮತ್ತೆ ಅವ್ರ ಸ್ಟೈಲು, ಅವ್ರ ಅಪಿಯರೆನ್ಸ್, ಮಾತಾಡಂಗೆ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೋಪ್ಫುಲಿ ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ ಅಂಡ್ ಒಳ್ಳೆ ಕಲೆಕ್ಷನ್ ಮಾಡುತ್ತೆ. ಟಾಕ್ಸಿಕ್ ಹೇಗ್ ಅನ್ಸುತ್ತೆ ನಿಮಗೆ ನೋಡಿ? ತುಂಬಾ ಖುಷಿ ಅನಿಸ್ತು. ಆಮೇಲೆ ಈ ರಾಖಿ ಹಬ್ಬ ಬಂದಿದೆಯಲ್ಲ, ರಾಖಿ ಹಬ್ಬಗೆ ಅಕ್ಕ ತಮ್ಮ ಅಣ್ಣ ಈ ಎಲ್ಲ ನೋಡುವಂತ ಸಿನಿಮಾ ಇದು. ಸೆಂಟಿಮೆಂಟ್ ಈ ಟೈಮಿಗೆ ಬೇಕಿತ್ತು ಟಾಕ್ಸಿಕ್ ಸಿನಿಮಾ. ಫೈರ್ ಇದೆ, ರೊಮ್ಯಾಕ್ಸ್ ಇದೆ, ಜೀವನದಲ್ಲಿ ಅನುಭವಗಳೆಲ್ಲ ಇದೆ. ಫಸ್ಟ್ ಹಾಫ್ ನೋಡಿದಾಗ ಏನು ಅನಿಸುತ್ತೆ ಅಂದ್ರೆ ತುಂಬಾ ಖುಷಿ ಅನಿಸುತ್ತೆ. ತುಂಬಾ ನೋಡ್ಬೇಕಾದಂತ ಸಿನಿಮಾ, ತುಂಬಾ ಚೆನ್ನಾಗಿದೆ. ರಾಯ ಅವರ ಎಂಟ್ರಿ ಎಲ್ಲ ಹೇಗಿತ್ತು ಸರ್? ನೆಕ್ಸ್ಟ್ ಲೆವೆಲ್ ಸರ್. ಅದು ಹುಯ್ಯಂ ಕೂಡ ಮಾಡ್ಕೊಳಕ್ಕಾಗಲ್ಲ ಅವ್ರ ಎಂಟ್ರಿ. ಆ ರೇಂಜ್ಗಿದೆ. ಇದು ನಮ್ಮ ಯಶೋ ಅಣ್ಣಂದು ಇದೆಯಲ್ಲ, ನೆಕ್ಸ್ಟ್ ಇಂಡಸ್ಟ್ರಿ ವರ್ಲ್ಡ್ ತಿರುಗಿ ನೋಡೋಂಥ ಎಂಟ್ರಿ. ಅದು ತುಂಬಾ ಚೆನ್ನಾಗಿದೆ ಎಂಟ್ರಿ. ಅವ್ರು ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಒಬ್ಬ ಬಸ್ ಡ್ರೈವರ್ ಮಗ ಇವತ್ತು ಬಂದು ಗಾಂಧಿನಗರದಲ್ಲಿ ಕಟೌಟ್ರ್ ನಿಲ್ಲಿಸ್ತೀನಿ ಅಂತ ಬಂದು ಇವತ್ತು ವರ್ಲ್ಡ್ಗೆ ಕಟೌಟ್ರ್ ನಿಲ್ಸಿದಾನಲ್ಲ, ಇದಕ್ಕಿನ್ನ ಒಬ್ಬ ಕನ್ನಡಿಗ ನಿಂಗೆ ಇನ್ನೇನ್ ಬೇಕು ಸರ್ ಅಲ್ವಾ? ಫಸ್ಟ್ ಹಾಫ್ ಈ ರೇಂಜ್ ಇತ್ತು, ಸೆಕೆಂಡ್ ಹಾಫ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ಎಕ್ಸ್ಟ್ರಾ ನಿಜವಾಗ್ಲೂ ಅದು ನೋಡ್ಬಿಟ್ಟು ಆಮೇಲೆ ರಿವ್ಯೂ ಕೊಡ್ತೀನಿ ನಾನು. ಮಾಡಿದ್ದಾರೆ. ಡೈಲಾಗ್ಸ್ ಎಲ್ಲ ಸಕ್ಕತ್ತಾಗಿದೆ. ಸ್ಟೋರಿ ಇದನ್ನ ಸ್ಟಾರ್ಟ್ ಆಗುತ್ತೆ. ಸೊ ವೇಟಿಂಗ್ ಫಾರ್ ಸ್ಟೋರಿ. ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್, ಮೇಕಿಂಗ್ ವೈಸ್ ಎಲ್ಲ ಹೆಂಗಿತ್ತು? ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಆಗಿತ್ತು. ಅವ್ರ ಆಕ್ಟಿಂಗ್ ಅಂತೂ ಸೂಪರ್. ನಯನತಾರ ಸೂಪರ್ ಸ್ಟಾರ್ ಅಂತ ಪ್ರೂವ್ ಮಾಡ್ಬಿಟ್ಟು ಇದ್ರಲ್ಲಿ. ಕಿಯಾರ್ ಅವ್ರ ಯಾವ್ದ್ರಲ್ಲಿ? ಕಿಯಾರ ಹಿಂದಿ ಬಾಲಿವುಡ್ ಕಿಯಾರ್ ಆಡ್ವಾನಿ. ಅವ್ರದ್ದು ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಅವ್ರದ್ದು ಆಕ್ಟಿಂಗ್ ಎಲ್ಲ ಸೂಪರ್ ಆಗಿತ್ತು. ಸೊ ಸ್ಟೋರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೆಕೆಂಡ್ ಹಾಫ್ ವೇಟಿಂಗು. ಸೆಕೆಂಡ್ ಹಾಫ್ಗೆ ತುಂಬಾ ವೇಟಿಂಗ್ ಅಲ್ಲಿ ಇದೆ. ಹೌದು, ಇನ್ನ ಸ್ಟೋರಿ ಸ್ಟಾರ್ಟ್ ಆಗಿಲ್ಲ. ಇದಕ್ಕೆ ಮುಂದೆ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹಾಫ್ ನೋಡಿ ಏನ್ ಅನ್ಸುತ್ತೆ ನಿಮ್ಗೆ? ಇನ್ನ ಏನು ಗೊತ್ತಾಗಿಲ್ಲ ಆಕ್ಚುಲಿ, ಇನ್ನ ಗೊತ್ತಿಲ್ಲ. ಸೊ ಸ್ಟೋರಿ ಇದಕ್ಕೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಸ್ಟೋರಿ ಇವಾಗಲೇ ಸ್ಟಾರ್ಟ್ ಮಾಡಿದೆ. ಸೊ ಟೈಟಲ್ ಹಾಕಿದ್ದು ಇವಾಗಲೇ. ಸೊ ಸ್ಟೋರಿ ಇದಕ್ಕೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ವೇಟಿಂಗ್ ಫಾರ್ ಸ್ಟೋರಿ. ಓಕೆ ಬ್ರೋ, ಅಂತ ಹೇಳ್ತೇನೆ. ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ಫುಲ್ ಆಕ್ಷನ್ ಹಾಲಿವುಡ್ ಟೈಪ್ ಅಲ್ಲಿ ತೆಗ್ದಿದ್ದಾರೆ ಫಿಲಮು. ಎಲ್ಲ ಚೆನ್ನಾಗಿದೆ ಸರ್. ಡೈಲಾಗ್ಸ್ ಎಲ್ಲ ಇಷ್ಟ ಆಯ್ತಾ? ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ಆಕ್ಷನ್ ಫುಲ್ ಹಾಲಿವುಡ್ ಫಿಲಮ್ ತರ ಮಾಡಿದ್ದಾರೆ. ಫುಲ್ ಮಸ್ತಾಗಿದೆ. ಫ್ಯಾಮಿಲಿ ನೋಡ್ಬೋದು, ಅದೇ ಅಷ್ಟೊಂದೇನಿಲ್ಲ. ದೊಡ್ಡವರೆಲ್ಲ ನೋಡೋಕ್ಕಾಗಲ್ಲ. 4 ವರ್ಷ ನಂತರ ಅವ್ರು ಬಂದವ್ರು ಹೇಗೆ ಅನ್ಸ್ತು ಫಸ್ಟ್ ಹಾಫ್ ಅಲ್ಲಿ ನೋಡಿದ್ವಿ? ಸಕ್ಕತ್ತಾಗಿದೆ. ಆಕ್ಷನ್ ಎಲ್ಲ ನೋಡೋಕೆ ಆಗ್ತಾ ಇಲ್ಲ, ಅಷ್ಟು ಸಕ್ಕತ್ತಾಗಿದೆ. ಫಸ್ಟ್ ಹಾಫ್ ಮುಗೀತು, ಸೆಕೆಂಡ್ ಹಾಫ್ಗೆ ವೇಟಿಂಗ್ ಅಲ್ಲಿ ಇದ್ದೀರಾ ಹೆಂಗೆ? ಸೆಕೆಂಡ್ ಹಾಫ್ ನೋಡ್ಲೇಬೇಕು. ಬೇಗ ಬ್ರೋ, ಫಸ್ಟ್ ಹಾಫ್ ಟಾಕ್ಸಿಕ್ ನೋಡಿದ್ರೆ ಹೇಗೆ ಅನ್ಸುತ್ತೆ ನಿಮಗೆ? ಬ್ರೋ ಫುಲ್ ಹಾಲಿವುಡ್ ರೇಂಜ್ ಅಲ್ಲಿ ತೆಗ್ದಿದ್ದಾರೆ. ಫುಲ್ ಹಾಲಿವುಡ್ ಕ್ಲಿಪ್ಸೇ ಇದೆ. ರಾಯ ಎಂಟ್ರಿ ಅಂತ ಫಸ್ಟ್ ಆರ ಸಾಂಗ್ ಇಂದ ರಾಯ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಲೆವೆಲ್. ಫಸ್ಟ್ ಹಾಫ್ ಅಲ್ಲಿ ಮಾಡೈತೆ, ಸೆಕೆಂಡ್ ಹಾಫ್ ಅಲ್ಲಿ ಟಿಕೆಟ್ ಬರ್ತಾರೆ. ನೆಕ್ಸ್ಟ್ ಲೆವೆಲ್ ಅಂತೂ ಇದೆ. ಟಿಕೆಟ್ ಕ್ಯಾರೆಕ್ಟರ್ ಹೆಂಗಿದೆ ಅಂತ ನೋಡ್ಬೇಕು. ನಾದಿರಾ ಅವ್ರದ್ದೆಲ್ಲ ಸೂಪರ್ ಅಲ್ಟಿಮೇಟ್ ಆಗಿದೆ. ಹೇಳ್ತೀನಿ ನೋಡಿ, ಇದೇ ಫಸ್ಟ್ ಹಾಫ್ ಅಲ್ಲಿ ಆಗಿದೆ. ಸೆಕೆಂಡ್ ಹಾಫ್ ಅಲ್ಲಿ ಟಿಕೆಟ್ ಎಂಟ್ರಿ ಕಾಯ್ತಾ ಇದೀವಿ ಅಷ್ಟೇ. ಥ್ಯಾಂಕ್ ಯು. ನೆಕ್ಸ್ಟ್ ಲೆವೆಲ್ ಸರ್. ಫಸ್ಟ್ ಹಾಫ್ ಅಲ್ಲಿ ಗ್ರೇಟ್ 2 ಸಾಂಗು ಬಿಟ್ಬಿಟ್ಟಿದ್ದಾರೆ. ಇನ್ ಸೆಕೆಂಡ್ ಹಾಫ್ ಹೆಂಗಿರುತ್ತೆ ನೋಡ್ಬೇಕು. ಟಾಕ್ಸಿಕ್ ಹೇಗೆ? ಸೂಪರ್ ಸರ್, ಸೂಪರ್. ಪಕ್ಕ ಮೂವಿ ಓಡುತ್ತಾ 100 ಡೇಸು. ಏನಂದ್ರೆ ಆ ಮೂವಿಲಿ ಫಸ್ಟ್ ಆಫ್ ಅಲ್ಲಿ ಒಂದು ಅಕ್ಕ ತಮ್ಮ ಪ್ರೀತಿ, ಸಮಾಜದಲ್ಲಿ ಒಂದು ಹೆಣ್ಣು ಹೆಂಗಿರ್ಬೇಕು, ಒಂದು ಗಂಡು ಹೆಂಗಿರ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿರೋದು. ಸರಿನಾ? ಅದಕ್ಕೋಸ್ಕರ ಯಾರು ಮನೇಲಿ ಕೂತು ಕಾರಣ ಮಾಡಬೇಡಿ, ಬಂದು ಮೂವಿ ನೋಡಾದ್ಮೇಲೆ ಮಾತಾಡಿ. ಮುಂದೆಲ್ಲ ಕೇಳ ಹೆಣ್ಣಿಗೆ ಅಂದಾನೆ ಚಂದ, ಅದನ್ನೇ ದಂಧೆ ಮಾಡ್ಕೊಬಿಟ್ರೆ ಹೆಂಗೆ ಕಂದ. ನೀವು ಫಸ್ಟ್ ಹಾಫ್ ನೋಡಿದ್ರೆ ಹೇಗೆ ಅನ್ಸುತ್ತೆ ನಿಮಗೆ ನೋಡಿದ್ರು? ಅಣ್ಣ, ಹೀರೋ KGF ಬಿಟ್ಟು ಈಚೆಗೆ ಬರ್ತಾ ಇಲ್ಲ. ಹಂಗೆ ರೂಟಲ್ಲಿ ಬರ್ಕೊಂಡ್ರೆ ಏನು ಬರೀ ಬೋರ್ ಹೊಡಿತದೆ. 6 ಗಂಟೆಗೆ ಶೋ ಸ್ಟಾರ್ಟ್ ಆಗಿದೆ. 7:45 ಇನ್ನೂ ಬರೀ ಹೋಗೋದು ಬರೋದು ಗಿಡಕ್ಕದು ಬರೀ ಮಿಷಿನ್ ಬಿಡೋದು ಇದೆಯಾ ಬಿಡೋದ. ಏನು ಅದನ್ನು ಏನು ತಲೆ ಬಿಡ ಏನು ಕಾಣ್ತಾನೆ ಇಲ್ಲ. ಮಾತ್ರ ಬರೀ ಲೇಡೀಸ್ಗೆ ಕರ್ಕೊ ಹೋಗ್ತಾ ಇದಾರೆ. ಜೆಂಟ್ಸ್ಗೆ ಏನು ಅರ್ಥನೇ ಐತಲ್ಲ. ಸ್ಟೋರಿ ಇನ್ನು ಏನು ಅರ್ಥನೇ ಐತಲ್ಲ. ಮಾತೆತ್ತವ್ರೆ ಬರೀ ಒಡಿ ಬಡಿ ಇದೆಯಾ ನಡೀತಾ ಹೋಗ್ತಾರೆ. ಫಸ್ಟ್ ಬೋರು
ಅದ್ ಮಾತ್ರ ಹೇಳ್ತೀನಿ. ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಹೇಳ್ತೀನಿ. ಏನು ಅದು ತಲೆ ಬುಡ ಏನು KGF ಹೆಂಗ್ ಬರ್ತಾ ಇದೆ ಸೆಕೆಂಡ್ ಪಾರ್ಟ್, ಅದೇ ಬರೀ ಡೈಲಾಗು ಇದೆ. ಡೈಲಾಗು ಎಡೆ ಹೊಡಿ ಸಿಗರೇಟ್ ಹೊಡಿ. ಯಾರು ಲೇಡೀಸ್ ಬರ್ತಾರೆ? ಎಸ್ ಅವ್ರ ಆಕ್ಟಿಂಗ್ ಎಲ್ಲ ಹೇಳ್ಬೇಕಂದ್ರೆ ಆಕ್ಟಿಂಗ್ ಓಕೆ, ಬರೀ ಅವರು ತಲೆಯಲ್ಲಿ KGF ಇದೆ ಪಾರ್ಟು, ಅದ್ರಲ್ಲೇ ಎಳಕ ಬಂದಿದ್ದಾರೆ. ಅದ್ ಬಿಟ್ಟು ಈಚೆಗೆ ಬರ್ಬೇಕು. ಬರೀ ಗಡ್ಡ ಬಿಡ್ಕೊಂಡು ಬರೀ ಲೇಡೀಸ್ ಹತ್ರ ಹೋಗಿ ಕಿಸ್ ಮಾಡ್ತಾರೆ. ಯಾರು ಲೇಡೀಸ್ ಬರ್ತಾರೆ? ಈಚೆಗೆ ಲೇಡೀಸ್ ಬರ್ಬೇಕು ಅಂದ್ರೆ ಫ್ಯಾಮಿಲಿ ಓಕೆ. ನಯನತಾರ ಆಕ್ಟಿಂಗ್, ಎಲ್ಲರೂ ಆಕ್ಟಿಂಗ್ ಓಕೆ. ಅವರು ಬರೀ ಹೀರೋಯಿನ್ ಜೊತೆನೆ ಬರೀ ಕಿಸ್ ಮಾಡ್ಬೋದು, ಎಣ್ಣೆ ಹೊಡೆದ್ರೆ ಆಡಿಯನ್ಸ್ ಸ್ವಲ್ಪ ನೋಡ್ಬೇಕು. ಮಕ್ಳು ಹೆಂಗ್ ಬರ್ತಾರೆ ಆತರ ಬರ್ತಾ ಇಲ್ಲ ತಲೆಗೆ. ಅದ್ರಲ್ಲಿ ಮುಂಚೆನೆ ಹಾಕೋರಲ್ಲ ಅವರು ಟಾಕ್ಸಿಕ್ ಫೈರಿ ಟೈಲ್ಸ್ ಗ್ರೋನ್ ಅಪ್ ಅಂತ, ಮಕ್ಕಳು ನೋಡಂಗಿಲ್ಲ ಅಂತ, 18 ವರ್ಷ ಮೇಲೆ ನೋಡ್ಬೋದು ಅಂತ ಹಾಕೋರು. ಅಂತಾರೆ. ಈಗ ಮಕ್ಳು ನೋಡ್ಬೇಕು ಅಂತಾರೆ, ಮಕ್ಳು ನೋಡ್ತಾರ. ಈಗ ಫ್ಯಾಮಿಲಿ ನೋಡಂಗೆ ಇಲ್ವಲ್ಲ ಮೂವಿ. ಮಕ್ಳು ನೋಡಿಲ್ಲ ಅಂದ್ರೆ ಈಗ ನಮ್ಮ ವೈಫ್ ಇದಾರೆ ಅವ್ರಿಗೂ ಇನ್ನೂ 5 ವರ್ಷ ಮಗುವಿದೆ. ಈಗ ನನ್ ಮಗು ನೋಡ್ಲಿಲ್ಲ ಅಂತ ನನ್ನ ವೈಫ್ ಹೆಂಗ್ ಕರ್ಕ ಬರ್ಕಾಗತ್ತೆ? ಅವ್ರು ನೋಡಿಲ್ಲ ಮತ್ತೆ ಹೆಂಗ್ ಕರ್ಕ ಬರ್ಕತ್ತೆ? ಪಾಪ ಹೆಂಗ್ ಕರ್ಕ ನಮ್ಮ ಅಮ್ಮ ಹೆಂಗ್ ಕರ್ಕ ಬರ್ಕಾಗತ್ತೆ? ಅದು ಯೋಚನೆ ಮಾಡಲ್ಲ. ಸೆಕೆಂಡ್ ಹಾಫ್ ನೋಡಿ ಹೇಗೆ ಅನ್ಸುತ್ತೆ ಅಂತ ಹೇಳಿ, ಆಮೇಲೆ ಫುಲ್ ಮೂವಿ ನೋಡಿ ಹೇಳಿ ಅವ್ರು. ಓಕೆ, ಥ್ಯಾಂಕ್ ಯು.